ಜೈ ಶ್ರೀರಾಮ್. ನಾನು ನಿಮ್ಮ ಯಾದಗಿರಿಯ ಮಗಳು ಬಿಜುಗೌಡ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದಿನಿಂದ ಈ ಚಾನಲಲ್ಲಿ ನನ್ನ ಡೈಲಿ ರೂಟೀನ್, ನನ್ನ ಲೈಫ್ನ ಪುಟ್ಟ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನನ್ನ ಮಗನಿಗೆ ಇವಾಗ 9 ಮಂತ್ಸ್ ಕಂಪ್ಲೀಟ್ ಆಗಿದೆ. ಅವನ ಜೊತೆ ನಾನು ಹೀಗೆಲ್ಲ ನನ್ನ ಸ್ಟಡಿನ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಹಾಗೆ ಅವನ ಫುಡ್ ರೊಟೀನ್ನ ಶೇರ್ ಮಾಡ್ತಿರ್ತೀನಿ. ಬನ್ನಿ ನೋಡೋಣ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ನಿಮ್ಮ ಜೊತೆ ಸಿಂಪಲ್ಲಾಗಿ ಒನ್ ಡೇನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದ, ಹಾಗಾಗಿ ನಾನು ಕೂಡ ಅವನಿಗೆ ಫೀಡ್ ಮಾಡೋದಕ್ಕೆ ಸ್ವಲ್ಪ ಲೇಟಾಯಿತು. ಬೆಳಗ್ಗೆ ಫೀಡಿಂಗ್ ನಾನು ಅವನಿಗೆ ಏನು ಮಾಡ್ತೀನಿ ಅಂತಂದರೆ ರಾಗಿ ಗಂಜಿನ ಕೊಡ್ತೀನಿ. ಅದು ಬೆಳಗ್ಗೆ ಕೊಡೋದ್ರಿಂದ ಅವನಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ಹಾಗೆ ನೈಟಲ್ಲಿ ಕೊಟ್ಟರೆ ರಾಗಿ ಗಂಜಿ ಅಷ್ಟೊಂದು ಡೈಜೆಷನ್ ಆಗೋಲ್ಲ. ಹಾಗಾಗಿ ನಾನು ಬೆಳಗಿನ ಟೈಮು ಅಥವಾ 9 ಗಂಟೆ ಅಥವಾ 11 ಗಂಟೆ ಈ ಥರ ಕೊಡ್ತೀನಿ. ಅದರ ಮೇಲೆ ರಾಗಿ ಗಂಜಿನ ಕೊಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಡೈಜೆಷನ್ ಆಗೋದಿಲ್ಲ. ಹಾಗೆ ನಾನು ಸ್ವಲ್ಪ ಜಾಮೂನ್ ಮಾಡಿದ್ರಾಯ್ತಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಒಂದೇ ಪ್ಯಾಕ್ ಇತ್ತು, ಹಾಗಾಗಿ ಒಂದೇ ಪ್ಯಾಕಿಗೆ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ನನ್ನ ತಮ್ಮನಿಗೆ ದೊಡ್ಡ ಸೈಜ್ ಬೇಕು ಅಂತ ಹೇಳಿದ್ದ. ಹಾಗಾಗಿ ನಾನು ನನ್ನ ಮಕ್ಕಳಿಗೋಸ್ಕರ ಅಂತ ಮಾಡಿದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿರ್ತೀನಿ. ಅವನು ನನಗೋಸ್ಕರ ಮಾಡು ಈ ಸಲ ಅಂತ ಹೇಳ್ದ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸೈಜಲ್ಲಿ ದೊಡ್ಡದನ್ನೇ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಎಲ್ಲರೂ ಮಾಡೋ ಥರನೇ ಮಾಡಿದೆ. ಹಾಗೆ ನಾನಿಲ್ಲಿ ಹಾಲನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಕೆಲವೊಬ್ಬರು ನಮ್ಮಮ್ಮ ನನಗೆ ಹಾಲಾಗಿ ಮಾಡಿದರೆ ಹಾಲನ್ನ ಹಾಕಿದ್ದೀನಿ, ಸ್ವಲ್ಪ ಸಾಫ್ಟ್ ಚೆನ್ನಾಗಿ ಬರ್ತವೆ ಅಂತ ಹೇಳಿದ್ರು. ಹಾಗಾಗಿ ಹಾಕಿದೆ. ಒಂಚೂರು ಮಾಡೋದರಲ್ಲಿ ಸ್ವಲ್ಪ ಡಾರ್ಕಾಗಿ ಬಂತು, ಆದರೂ ಪರವಾಗಿಲ್ಲ, ಟೇಸ್ಟ್ ಓಕೆ ಆಗಿತ್ತು. ಸಿಂಪಲ್ಲಾಗಿ ಹಾಗೆ ತುಂಬಾ ಬೇಗ ಆಗೋ ಸ್ವೀಟ್ ಅಂದರೆ ಜಾಮೂನ್ ಅಂತ ನನಗನ್ಸುತ್ತೆ. ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಯಾವುದೇ ರೀತಿ ಪಾಕ ನೋಡಬೇಕನ್ನೋ ಹಾಗಿಲ್ಲ, ಏನಿಲ್ಲ, ತುಂಬ ಸಿಂಪಲ್ಲಾಗಿ ಆಗೋಗುತ್ತೆ. ಹಾಗೆ ಬೆಳಗಿನ ತಿಂಡಿಗೆ ಮನೆಯಲ್ಲಿ ಇಡ್ಲಿ ಮತ್ತು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀವಿ. ಇಡ್ಲಿ ಅಂದರೆ ತುಂಬಾ ಇಷ್ಟ ನನಗಂತೂ. ಹಾಗಾಗಿ ಸಿಂಪಲ್ಲಾಗಿ ಇಡ್ಲಿ ಮತ್ತು ಸಾಂಬಾರನ್ನ ಮಾಡಿದ್ದೀನಿ. ಸ್ವಲ್ಪ ವಡಾನು ಮಾಡ್ಕೊಂಡ್ರಾಯ್ತು ಅಂತೆಲ್ಲ ಮಾಡ್ತಾಯಿದ್ವಿ. ಮನೆಗೆಲ್ಲ ಗೆಸ್ಟ್ ಬಂದರು, ಹಾಗಾಗಿ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಅದನ್ನು ನಾವು ಮಧ್ಯಾಹ್ನಕ್ಕೆ ಮಾಡಿಕೊಂಡು ತಿನ್ನಬೇಕಾಗಿ ಬರುತ್ತೆ. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಯಾರಾದರೂ ಮತ್ತೆ ಬಂದರೆ ಅದು ಮತ್ತೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ನೋಡಬೇಕು ನೆಕ್ಸ್ಟ್ ಯಾವ ರೀತಿ ಎಲ್ಲ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸ್ವಲ್ಪ ಬೆಳಗಿನ ರೊಟೀನನ್ನೇ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ನೀವು, ನಾನು ಇಲ್ಲಿ ರಾಗಿ ಗಂಜಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲನ ಕೂಡ ಹಾಕ್ಕೊಳ್ತೀನಿ. ನಾನಿಲ್ಲಿ ಉಪ್ಪು ಹಾಕಿ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಕಫ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನಿಲ್ಲಿ ಹಾಲನ್ನು ಕೂಡ ಯೂಸ್ ಮಾಡ್ತಿಲ್ಲ. ಇಲ್ಲಾಂದರೆ ನಾನು ಡೈಲಿ ಹಾಲಲ್ಲೇ ಹಾಕಿ ಮಾಡ್ತೀನಿ. ಅಂದರೆ ಇಲ್ಲಿ 1 ಸ್ಪೂನ್ ರಾಗಿ ಹಿಟ್ಟಿಗೆ 1 ಬಟ್ಲುವರೆಗೂ ನಾನು ಹಾಲನ್ನ ತಗೊಂಡು ಹಾಲಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ ಅದು ಗಂಟಾಗೋದಿಲ್ಲ. ರಾಗಿ ಸ್ವಲ್ಪ ಬೇಗನೆ ಗಂಟಾಗಿಬಿಡುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಇವತ್ತಿನ ರಾಗಿ ಗಂಜಿನ ಮಾಡಿಕೊಂಡೆ. ಚಿಕ್ಕವನಿದ್ದ, ಹಾಗಾಗಿ ತೊಟ್ಲಲ್ಲಿ ಹಿಡಿಸ್ತಾ ಇದ್ದ. ಇವಾಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ತೊಟ್ಲು ಅವನಿಗೆ ಸಾಲ್ತಿರಲಿಲ್ಲ. ಹಾಗಾಗಿ ತೊಟ್ಲನ್ನು ಬಿಚ್ಚಿ ನಾನಿವಾಗ ಈ ರೀತಿ ಜೋಲಿನ ಪ್ರಿಪೇರ್ ಮಾಡಿದ್ದೀವಿ. ಈ ರೀತಿ ಜೋಲಿಲಿ ಕೂಡ ಅವನು ಅಗಲವಾಗಿ ಮಲ್ಕೊಳ್ಳಿ ಅಂತ ಸ್ವಲ್ಪ ಅವನಿಗೆ ಕೆಳಗಡೆ ಎಲ್ಲ ಬೆಡ್ನೆಲ್ಲ ಹಾಕಿ, ಆನಂತರ ಅದರ ಮೇಲೆ ಒಂದು ಕಾಟನ್ ಕ್ಲಾತ್ನ ಹಾಕಿ ಮಲಗಿಸಿದ್ದೀನಿ. ಈ ರೀತಿ ಮಲಗಿಸೋದ್ರಿಂದ ಮಕ್ಕಳಿಗೆ ನೀವೇನಾದರೂ ಹಾಗೆ ಮಲಗಿಸ್ತಾ ಇದ್ದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಗುನ ಮೊದಲು ಬೆಡ್ ಮೇಲೆ ಮಲಗಿಸಿ 1 ಡೇ ಬಿಟ್ಟು ಬೇಕಾದರೆ ನಂತರ ಒಂದಿನ ಅದರ ಮೇಲೆ ಕಾಟನ್ ಕ್ಲಾತ್ನ ಯೂಸ್ ಮಾಡಿ ಮಲಗಿಸಿ ನೋಡಿ, ಯಾವ ರೀತಿ ಫೀಲ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್